ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶೂನ್ಯಪೀಠಾಧೀಶ ಅಲ್ಲಮಪ್ರಭುದೇವರ ಒಂದು ವಚನವನ್ನು ನಾವು ನೋಡೋಣ. ಘನತರವಾದ ಚಿತ್ರದ ರೂಪವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಪ್ರಾಣವಃ ಭಕ್ತಿಯ ತನ್ಮಯ ನೀನು. ಈ ಗುಣವುಳ್ಳಲ್ಲಿ ನೀನಿಹೆ, ಇಲ್ಲದಿದ್ದರೆ ನೀನಿಲ್ಲ ಗುಹೇಶ್ವರ. ಇಲ್ಲಿ ಶೂನ್ಯಪೀಠಾಧೀಶ ಅಲ್ಲಮಪ್ರಭುದೇವರು ಈ ವಚನದಲ್ಲಿ ಏನು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರಲ್ಲ, ಕೇವಲ ಕೆಲವು ಭೌತಿಕ ಆಚರಣೆಗಳಿಂದ, ಭೌತಿಕ ಕಾರ್ಯಗಳಿಂದ ಅಲ್ಲಿ ಒಂದು ಭಕ್ತಿ ಬರೋದಿಲ್ಲ. ಮತ್ತು ಅಲ್ಲಿ ಪ್ರಾಣ ಅಂದರೆ ಏನೋ ಒಂದು ಚೈತನ್ಯ ಅಂತವಲ್ಲ, ಅದು ಬರೋದು ಇಲ್ಲ. ಹಾಗೆ ಈ ಒಂದು ಕೆಲವು ದೃಷ್ಟಾಂತಗಳನ್ನು ನಮಗೆ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಘನತರವಾದ ಚಿತ್ರದ ರೂಪವ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ. ಅಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಒಂದು ಚಿತ್ರವನ್ನು ಒಬ್ಬ ಚಿತ್ರಕಾರ ಬರಿತಾ ಇರ್ತಾನೆ. ಒಂದು ಭಿತ್ತಿ ಪತ್ರದ ಮೇಲೆ, ಒಂದು ಭಿತ್ತಿಯ ಮೇಲೆ, ಒಂದು ಪಟದ ಮೇಲೆ ಒಂದು ಚಿತ್ರದ ರೂಹನ್ನು ಅವನು ಬರಿತಾನೆ. ಯಾವ ರೀತಿ ಆತ ಬರಿತಾನ ಅಂತ ಕೇಳಿದರೆ, ಆತ ನಿಜವಾದ ವ್ಯಕ್ತಿ ಏನೋ, ನಿಜವಾದ ಒಂದು ಯಾವುದೇ ಇರ್ಬೋದು, ಒಂದು ಗಿಡ, ಮರ, ಹೂವು, ಪರಿಸರ, ಯಾವುದೇ ಒಂದು ಚಿತ್ರವನ್ನು ಆತ ಬಿಡಿಸಿದಾಗ ಇದು ಹೌದೇನೋ, ಆತನೇ ಏನೋ, ಇದಕ್ಕೆ ಜೀವ ಇದೆ ಏನೋ ಅನ್ನುವ ರೀತಿ ಆತ ಒಂದು ಚಿತ್ರವನ್ನು ಅಲ್ಲಿ ಆ ಭಿತ್ತಿಯ ಮೇಲೆ ಆತ ಬಿಡಿಸಿರ್ತಾನೋ, ಅಲ್ಲಿ ಬರಿತಾನೋ. ಹಾಗೆ ಈ ಗುಡಿ ಗುಂಡಾರದಲ್ಲಿ ಕೆತ್ತಿಸಿಟ್ಟಂಥ ಮೂರ್ತಿಗಳು ಏನಿದಾವಲ್ಲ, ಆತ ಒಂದು ಕಲ್ಲಿನಲ್ಲಿ ಆ ಮೂರ್ತಿಯನ್ನು, ಯಾವುದೇ ಒಂದು ಮೂರ್ತಿ ಇರ್ಬೋದು, ಅದನ್ನು ಹೌದು ಅನ್ನಂಗೆ ಅಂತಾರಲ್ಲ, ನಿಜಾನ ಅಂತ ತಿಳ್ಕೊಂಬಿಟ್ಟಿದ್ದಾನೋ ಅನ್ನುವ ಹಾಗೆ ಆತ ಅಲ್ಲಿ ಆ ಮೂರ್ತಿಗಳನ್ನು ಅಲ್ಲಿ ಕೆತ್ತಿರ್ತಾನೆ. ಹಾಗೆ ಈ ಚಿತ್ರಕಾರ ಚಿತ್ರಗಳನ್ನು ಅಲ್ಲಿ ಬಿಡಿಸಿರ್ತಾನೆ. ಇದು ಒಂದು ಭೌತಿಕವಾದಂಥ ಒಂದು ಕ್ರಿಯೆ ಇಲ್ಲಿ. ಆದರೆ ಎಷ್ಟೇ ಒಂದು ಸುಂದರವಾಗಿ ಚೆಂದಾಗಿ ಅಲ್ಲಿ ಮೂರ್ತಿಯನ್ನು ಕೆತ್ತಿದ್ರು, ಚಿತ್ರವನ್ನು ಬಿಡಿಸಿದ್ರು, ಅದರಲ್ಲಿ ಆ ಚಿತ್ರಕಾರನಿಗೆ, ಆ ಶಿಲ್ಪಿಗೆ ಅದಕ್ಕೆ ಒಂದು ಪ್ರಾಣವನ್ನು ಬರೆಯೋದಕ್ಕೆ, ಪ್ರಾಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭುದೇವರು ಇಲ್ಲಿ ಹೇಳ್ತದ. ಆತ ಚಿತ್ರಗಳನ್ನು ಅತಿ ಸುಂದರವಾಗಿ ಇದ್ದ ಹಾಗೇ ಬರೆದು ತೋರಿಸಿದ್ರು ಸಹಿತಕ್ಕೆ ಅದಕ್ಕೆ ಅಲ್ಲಿ ಪ್ರಾಣ ಇರೋದಿಲ್ಲ. ಹಾಗೆ ಆ ಮೂರ್ತಿಗಳಿಗೂ ಪ್ರಾಣ ಇರೋದಿಲ್ಲ. ಅವು ಹಾಗೆ ಕೆತ್ತಿ ಹೇಗಿಟ್ಟಿರ್ತಾರೆ ಹಾಗೆ ಅವು ಇರ್ತದವು. ಅದಕ್ಕೆ ಪ್ರಾಣನ ತುಂಬೋದಕ್ಕೆ ಆತನಿಗೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭುದೇವರು ಇಲ್ಲಿ ಹೇಳ್ತಿದ್ರು. ಹಾಗೆ ಮುಂದೆ ಏನು ಹೇಳ್ತಾರವರು, ದಿವ್ಯಾಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ. ಅಂದರೆ ಸಾಮಾನ್ಯವಾಗಿ ನಾವು ಅನೇಕ ಒಂದು ಪಂಥಗಳಲ್ಲಿ, ಮತಗಳಲ್ಲಿ, ಒಂದು ಧಾರ್ಮಿಕ ಒಂದು ನಡೆನುಡಿಯಲ್ಲಿ ಅಲ್ಲಿ ದೀಕ್ಷೆ ಅನ್ನುವಂಥದ್ದು ಒಂದು
ಒಂದು ಪ್ರಧಾನವಾದಂಥ ಒಂದು ಕ್ರಿಯೆ ಅದು. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ, ನಾನು ದೀಕ್ಷೆ ತೊಗೊಂಡೆ, ನಾನು ದೀಕ್ಷೆ ತೊಗೊಂಡೆ, ನಾನು ಅವ್ರ ಕಡೆಯಿಂದ ಮಂತ್ರ ದೀಕ್ಷೆ ತೊಗೊಂಡೆ, ನಾನು ಇವ್ರ ಕಡೆಯಿಂದ ರುದ್ರಾಕ್ಷಿ ದೀಕ್ಷೆ ತೊಗೊಂಡೆ, ನಾನು ಇವ್ರ ಕಡೆಯಿಂದ ಲಿಂಗ ದೀಕ್ಷೆ ತೊಗೊಂಡೆ, ಹಾಗೆ ನಾನು ಸನ್ಯಾಸಿ ದೀಕ್ಷೆ ತೊಗೊಂಡೆ, ಜಂಗಮ ದೀಕ್ಷೆ ತೊಗೊಂಡೆ, ಕ್ರಿಯಾಮೂರ್ತಿ ದೀಕ್ಷೆ ತೊಗೊಂಡೆ ಅಂತೇಳಿ ಇಲ್ಲಿ ಅನೇಕರು ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿ ವೇದ ಆಗಮಗಳು ಅಲ್ಲಿ ಏನು ಒಟ್ಟು ಒಂದು ಧಾರ್ಮಿಕ ಒಂದು ವಿಧಿವಿಧಾನಗಳು ಏನಿದಾವಲ್ಲ, ಆ ವಿಧಿವಿಧಾನಗಳ ಪ್ರಕಾರ ಅಲ್ಲಿ ದೀಕ್ಷೆಯನ್ನು ಕೊಡ್ಬೋದು. ಅಲ್ಲಿ ದೀಕ್ಷೆಯನ್ನು ಇದರಿನ ವ್ಯಕ್ತಿಗೆ ಆತ ಒಂದು ದೀಕ್ಷೆ ನಾನು ಕೊಟ್ಟೆ ಅಂತ ಹೇಳ್ಬೋದು. ನಾನು ದೀಕ್ಷೆಯನ್ನು ಪಡೆದೆ ಅಂತ ಆತ ಹೇಳ್ಬೋದು. ಆದರೆ ಮುಂದೆ ಹೇಳ್ತಾರೆ ಅವರು, ಭಕ್ತಿಯ ಮಾಡಬಹುದೇ ಅಯ್ಯ. ಅಲ್ಲಿ ಆತ ಒಂದು ದೀಕ್ಷೆಯನ್ನು ಒಬ್ಬ ವ್ಯಕ್ತಿಗೆ ಕೊಡ್ಬೋದು, ಒಬ್ಬ ವ್ಯಕ್ತಿ ಒಬ್ಬ ಗುರುವಿನಿಂದ ದೀಕ್ಷೆಯನ್ನು ಪಡ್ಕೊಂಡಿರ್ಬೋದು. ಆದರೆ ಅಲ್ಲಿ ಮುಖ್ಯವಾಗಿ ಭಕ್ತಿ ಅನ್ನೋದು ಅಲ್ಲಿ ಯಾರಲ್ಲಿ ಬರೀಬೇಕಂದ್ರೆ ಆ ದೀಕ್ಷೆ ತಗೊಂಡವನಲ್ಲಿ ಬರ್ಬೋದು. ಆದರೆ ಅವ ಅಲ್ಲಿ ಶಾಸ್ತ್ರಗಳು, ವೇದ ಆಗಮಗಳು, ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ ದೀಕ್ಷೆ ಕೊಡುವಂಥ ಒಂದು ಪ್ರಕ್ರಿಯೆ ಇದ್ದರೂ ಸಹಿತಕ್ಕೆ ಆ ಕೊಟ್ಟಂಥ ವ್ಯಕ್ತಿಗೆ ಭಕ್ತಿ ತುಂಬಕ್ಕಾಗ್ತಿತ್ತೇನೋ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭು ದೇವರು ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಅಲ್ಲಿ ದೀಕ್ಷೆ ತೊಗೊಂಡಿರ್ಬೋದು, ಅದರಲ್ಲಿ ಭಕ್ತಿ ಆ ಶಿಷ್ಯನೇ ಮಾಡಬೇಕಾಗ್ತದೆ. ಆತನೇ ಅದನ್ನು ಆ ಭಕ್ತಿಯನ್ನು ತನ್ನಿಂದ ತಾನೇ ಆತ ಅದನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಇಲ್ಲದೆ ಹೋದರೆ ಹಂಗೆ ನಾಮಕಾವಸ್ಥೆ ನಾನು ದೀಕ್ಷೆ ತೊಗೊಂಡೆ ಅನ್ಕಂತ ಅಡ್ಡಾಡ್ಬೋದು. ಅದಕ್ಕೆ ಅಲ್ಲಿ ದೀಕ್ಷೆಯನ್ನು ಕೊಡಬಹುದು, ಆದರೆ ಅಲ್ಲಿ ಭಕ್ತಿಯನ್ನು ಅಲ್ಲಿ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭು ದೇವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಪ್ರಾಣವಹ ಭಕ್ತಿಯ ತನ್ಮಯ ನೀನು. ಅಲ್ಲಿ ಹೇಗೆ ಒಂದು ಭಿತ್ತಿಪತ್ರಕ್ಕೆ ಅಲ್ಲಿ ಪ್ರಾಣ ಇದ್ದರೆ ಅದಕ್ಕೊಂದು ಮಾನ್ಯತೆ ಇದೆ, ಹಾಗೆ ಒಬ್ಬ ದೀಕ್ಷೆ ತೆಗೆದುಕೊಂಡಂಥ ಶಿಷ್ಯನಿಗೆ ಅಲ್ಲಿ ಭಕ್ತಿ ಒಡಮೂಡಿದಾಗ ಆ ದೀಕ್ಷೆ ಅನ್ನೋದೇನೋ ಅದೊಂದು ಸಾರ್ಥಕವಾಗ್ತದೆ. ಇಲ್ಲದೆ ಹೋದರೆ ಅಲ್ಲಿ ಒಂದು ಭಿತ್ತಿ ಚಿತ್ರದ ಹಾಗೆ ಮತ್ತು ಒಂದು ನಾಮಕಾವಸ್ಥೆ ಒಂದು ದೀಕ್ಷೆಯ ಪ್ರಕ್ರಿಯೆ ಆಗಿ ಅಲ್ಲಿ ಜರಿಗೆ ಹೋಗಿಬಿಡ್ತದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದಂದ್ರೆ ಪ್ರಾಣ ಚಿತ್ರಕ್ಕೆ ಮತ್ತು ಇಲ್ಲಿ ಶಿಷ್ಯನಿಗೆ ಭಕ್ತಿ. ಇವೆರಡೂ ಏನಾಗಬೇಕು, ತನ್ಮಯ ಆಗಬೇಕು, ಅಳವಡಬೇಕು. ಅವರಲ್ಲಿ ಇದ್ದಾಗ ಮಾತ್ರ ಅದಕ್ಕೊಂದು ಪ್ರಕ್ರಿಯೆಗೆ ಒಂದು ಮಾನ್ಯತೆ ದೊರಕ್ತೈತಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಇಲ್ಲಿ ಪ್ರಾಣವ ಭಕ್ತಿ ತನ್ಮಯ ನೀನು, ಈ ಗುಣವುಳ್ಳಲ್ಲಿ ನೀನೇ ಇಲ್ಲದಿದ್ದರೆ ನೀನಿಲ್ಲ ಗುಹೇಶ್ವರ. ಅಲ್ಲಿ ದೇವರು ಆ ಸೃಷ್ಟಿಕರ್ತ ಪರಮಾತ್ಮ ಅಲ್ಲಿ ಹೇಗೆ ಒಂದು ಚಿತ್ರದಲ್ಲಿ ಪ್ರಾಣ ಬಂದಾಗ ಅದಕ್ಕೆ ಹೇಗೆ ಅಲ್ಲಿ ಒಂದು ಜೀವಂತಿಕೆ ಕಾರಣ ಬರ್ತದೆ, ಹಾಗೆ ಒಬ್ಬ ಶಿಷ್ಯನಲ್ಲಿ ಒಂದು ಭಕ್ತಿ ಅನ್ನೋದು ಒಡಮೂಡಿದಾಗ ಅಲ್ಲಿ ದೇವರು ಇರ್ತಾನ, ನೀನು ಇರ್ತೀಯ ಅನ್ನೋದನ್ನು ಇಲ್ಲಿ ಅಲ್ಲಮಪ್ರಭು ದೇವರು ಹೇಳ್ತಾರೆ. ಹಾಗಾದರೆ ಇಲ್ಲದೆ ಹೋದರೆ ಅಲ್ಲಿ ಪ್ರಾಣನೂ ಇಲ್ಲ, ಭಕ್ತಿನೂ ಇಲ್ಲ ಅಂತ ಅಂದಾಗ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಇಲ್ಲ. ಅದೇ ನೀನಿಲ್ಲ ಗುಹೇಶ್ವರ ಅಂತ ಇಲ್ಲಿ ಅಲ್ಲಮಪ್ರಭು ದೇವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಚನದ ಒಂದು ಸಂದೇಶ ಏನಂತ ಕೇಳಿದ್ರೆ, ನಾವು ಸಹಿತ ಇಲ್ಲಿ ಒಂದು ಚಿತ್ರದ ಹಾಗೆ, ಭಿತ್ತಿ ಚಿತ್ರದ ಹಾಗೆ, ಒಂದು ಮೂರ್ತಿಯ ಹಾಗೆ ಇರಬಾರ್ದು. ಅಲ್ಲಿ ನಮ್ಮಲ್ಲಿ ಒಂದು ಪ್ರಾಣ ಇದೆ. ಅದೇ ರೀತಿ ನಾವು ಒಬ್ಬ ಗುರುವಿನಿಂದ ದೀಕ್ಷೆಯನ್ನು ತೆಗೆದುಕೊಂಡಿವಿ, ಅದನ್ನು ನಮ್ಮ ಭಕ್ತಿ ಮಾಡುವುದರ ಮೂಲಕ ಅದನ್ನು ವ್ಯಕ್ತಪಡಿಸಬೇಕು. ಹಾಗೆ ಅದನ್ನು ನಮ್ಮ ಒಂದು ಜೀವನದಲ್ಲಿ ನಾವು ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದಾಗ, ಎಲ್ಲಿದೆ ಹೋದರೆ ಒಂದು ಚಿತ್ರದ ಹಾಗೆ ಒಂದು ದೀಕ್ಷಾ ಪ್ರಕ್ರಿಯೆ ಹಾಗೆ ನಡೆದು ಹೋಗಬಾರ್ದು. ನಾವು ಅಲ್ಲಿ ಒಂದು ಉತ್ತಮ ಭಕ್ತಿ ಮಾರ್ಗವನ್ನು ಹಿಡಿಬೇಕು. ಅದು ನಾವು ಯಾರಿಂದಾನೇ ದೀಕ್ಷೆ ತಗೊಂಡ್ರೂ ಸಹಿತಕ್ಕೆ ನಾವು ಮಾಡುವಂಥ ಭಕ್ತಿ ಮೇಲೆ ಅದರದ್ದು ಪರಿಣಾಮ ಇರ್ತೈತೆ ಹೊರತು ಆ ದೀಕ್ಷೆಯಿಂದ ಪರಿಣಾಮ ಇರೋದಿಲ್ಲ. ಅದಕ್ಕೋಸ್ಕರ
ನಾವು ಸಹಿತ ಒಂದು ಭಕ್ತಿ ಮಾರ್ಗವನ್ನು ಹಿಡಿದಾಗ ಅದರ ಹಾಗೆ ನಾವು ಏನು ನಡಿಬೇಕು ಮಾಡಬೇಕು, ಆ ದೀಕ್ಷೆ ಅನ್ನುವ ಒಂದು ಇದಕ್ಕೆ ಒಂದು ಆ ಶಬ್ದಕ್ಕೆ ಒಂದು ಮಾನ್ಯತೆ ದೊರಕಬೇಕು, ಅದಕ್ಕೊಂದು ಗೌರವ ಸಿಗಬೇಕು. ಹೌದಪ್ಪ, ಇವರು ದೀಕ್ಷೆ ಇಂಥರ ಕಡೆಯಿಂದ ತಗೊಂಡಿದ್ರು, ಅದಕ್ಕೋಸ್ಕರ ಇಷ್ಟು ಉತ್ತಮರಾಗಿದ್ದಾರೆ, ಇಷ್ಟು ಉತ್ತಮ ಪ್ರಜೆಯಾಗಿದ್ದಾರೆ ಇವರು ಅನ್ನುವ ಒಂದು ಅವರಿಗೆ ಒಂದು ಹೆಸರು ಬರಬೇಕು, ಅವರಿಗೆ ಒಂದು ಗೌರವ ದೊರಕಬೇಕು ಅಂದರೆ ನಾವು ಮಾಡುವ ಭಕ್ತಿಯ ಮೇಲೆ ಅದು ನಿಂತಿರ್ತದೆ. ಇಲ್ಲದೆ ಹೋದರೆ ಅದು ಒಂದು ಚಿತ್ರದ ಹೂವಿನ ಹಾಗೆ ಉಳಿದು ಹೋಗಿಬಿಡ್ತದೆ. ಅದಕ್ಕೋಸ್ಕರ ಅಂಥಜ್ಞಾನ ಹಾಗಾದ್ರೆ ನಮಗೆ ಬರಬೇಕು ಅಂತ ಕೇಳಿದಾಗ ಮತ್ತೆ ನಾವು ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.